ಮೂರನೇದು, ಇನ್ನೊಬ್ಬರ ಜೊತೆ ಹೊಂದಿಕೊಂಡು ಹೋಗೋಕ್ಕಾಗದೇ ಇದ್ದರೆ ಪರವಾಗಿಲ್ಲ, ಆದರೆ ದ್ವೇಷ ಮಾಡಬೇಡಿ. ನಿಮ್ಮಲ್ಲಿರುವ ದೋಷಗಳನ್ನು ಕಂಡುಕೊಳ್ಳಿ. ಇದು ಬಹಳ ಮುಖ್ಯವಾದ ವಿಚಾರ. ಅಂದರೆ ಬೇರೆಯವರನ್ನು ದೂಷಿಸುವುದು ಸುಲಭ, ಆದರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ನನಗೆ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ಆದರೆ ದೊಡ್ಡವರು ಹೇಳ್ತಾರೆ, ಯಾಕೋ ನಿಮಗೆ ಇನ್ನೊಬ್ಬರ ಜೊತೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ವಾ? ಇಟ್ಸ್ ಓಕೆ. ಅದು ದೊಡ್ಡ ಕ್ರೈಮ್ ಅಲ್ಲ, ಅದು ದೊಡ್ಡ ಅಪರಾಧ ಅಲ್ಲ. ಅಪರಾಧ ಯಾವುದು? ನಿಮಗೇನೂ ಇಷ್ಟ ಆಗಲಿಲ್ಲ, ನಿಮಗೆ ಯಾಕೋ ಸರಿ ಬರ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಕೆಡದಾಗ ಎಲ್ಲ ಕಡೆ ಹೇಳ್ಕೊಂಬರೋದು ಅಥವಾ ಕೊಲ್ಲೋದು, ಇದು ಅಪರಾಧವೇ ಹೊರತು ಹೊಂದಾಣಿಕೆ ಆಗಲೇ ಇಲ್ವಾ, ಪರವಾಗಿಲ್ಲ, ದೂರ ಆಗಿ ಅಥವಾ ಬಿಟ್ಟುಬಿಡಿ ಅಥವಾ ಮರೆತು ಬಿಡಿ, ಆದರೆ ದ್ವೇಷ ಮಾಡಬೇಡಿ. ಅದಕ್ಕೂ ಮೀರಿದ್ದೇನು ಗೊತ್ತೇನು, ನಾನೆಲ್ಲಿ ಎಡುತ್ತಾ ಇದ್ದೀನಿ, ನನ್ನ ತಪ್ಪೆಲ್ಲಿದೆ? ಈಗ ನನ್ನ ಹುಡುಗಿ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ನನ್ನ ಹುಡುಗ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ. ನನ್ನ ಅನಿಸಿಕೆ ಏನಂದರೆ, ಯಾರೋ ನಮ್ಮನ್ನು ಶಾಶ್ವತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಹುಟ್ಟಿ ಬರಲ್ಲ. ಆ್ಯಂಡ್ ಸ್ಕ್ರಿಪ್ಟ್ ಹಾಗಿಲ್ಲ. ಆ್ಯಕ್ಚುಲಿ ಹಣೆ ಬರಹವೇ, ಎಲ್ಲರೂ ಅವರವರವರವರ ಪ್ರಾರಬ್ಧ. ಒಂದು ಮರದ ನೆರಳಿಗೆ ಎಷ್ಟು ಹೊತ್ತು ಆ ಮರದ ಹತ್ರ ನಿಲ್ಲಬೇಕು ಅನ್ನೋದು ಒಂದು ಪ್ರಾರಬ್ಧವೇ. ನೆರಳಿಗಾಗಿ ನಿಂತ ಮರದ ಕೆಳಗಡೆ ನನ್ನ ಸಾವಾಗಬೇಕು ಅಂದ್ರೆ ಅದು ಪ್ರಾರಬ್ಧವೇ. ದೇಹ ತಂಪಾಗಲಿ ಅಂತ ಯಾವ ಮರದ ಕೆಳಗಡೆ ನಿಂತನೋ ಅದೇ ಮರ ಬಿದ್ದು ಸತ್ತು ಹೋದ ಅಂದರೆ ಏನು ಹಣೆ ಬರಹ ಇದು? ನೆರಳಿಗೆ ಅಂತ ಹೋಗಿ ಪ್ರಾಣ ಬಿಟ್ನಲ್ಲ, ಅವನು ಪ್ರಾಣ ಬಿಡ್ಲಿಕ್ಕೆ ಹೋಗಿದ್ನ? ಇಲ್ಲ, ನೆರಳಿಗೆ ಹೋದ, ಆದರೆ ಪ್ರಾಣ ಅಲ್ಲೂ ಹೋಯಿತು. ಅಂದರೆ ಎಲ್ಲವೂ ವಿಧಿಲಿಖಿತ. ನಿಮ್ಮೊಂದಿಗೆ ಯಾರೂ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ನಿಮ್ಮೊಂದಿಗೆ ಯಾರೂ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ತಾ ಇಲ್ಲ ಅಂದಾಗ ದ್ವೇಷ ಮಾಡಬೇಡಿ. ಓಕೆ, ವಿಧಿಲಿಖಿತ ಆಗಿದೆ, ಹಣೆ ಬರಹ ಆಗಿದೆ, ದ್ವೇಷ ಮಾಡಬೇಡಿ. ಅದ್ರ ಬದಲು ನಾವೇನು ಮಾಡ್ಬೋದು? ಅವ್ರ ಕಡೆ ಇರೋ ಬೆರಳನ್ನು ನಮ್ಮ ಕಡೆ ತಿರ್ಸ್ಕೊಳ್ಬೇಕು. ನಂದೇನು ತಪ್ಪಿದೆ, ನಾನೇನು ಎಡವಟ್ಟು ಮಾಡಿದೆ, ನನ್ನೆಲ್ಲ ಅಹಂಕಾರ ತೋರಿಸ್ದೆ. ಸೊ ನಮ್ಮ ದೋಷಗಳನ್ನು ನಾವು ಕಂಡುಕೊಳ್ಬೇಕು. ಸೊ ಮೂರನೇ ಗುಣ ಅಥವಾ ಮೂರನೆಯ ದಾರಿ, ಇನ್ನೊಬ್ಬರ ಜೊತೆ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗದೆ ಹೋದರೆ ದ್ವೇಷಕ್ಕೆ ಒಳಗಾಗಬೇಡಿ. ಆ ದ್ವೇಷ ಅವರನ್ನು ಕೊಲ್ಲುತ್ತೆ, ನಿಮ್ಮನ್ನು ಕೊಲ್ಲುತ್ತೆ, ಯಾರಿಗೂ ಏನು ನೆಮ್ಮದಿ ಕೊಡಲ್ಲ ಅದು. ಹಾಗೆ ಮುಂದಿನದ್ದು, ನಮ್ರತೆಯ ಭಾವನೆಯನ್ನು ಬೆಳೆಸ್ಕೊಳ್ಳಿ. ರೈಟ್, ಅಂದರೆ ಒಂದು ವಿನಯ, ನಮ್ರತೆ. ನೀವೆಷ್ಟೇ ದೊಡ್ಡವರಾಗಿರಿ, ಎಷ್ಟೇ ಅಧಿಕಾರದಲ್ಲಿರಿ, ಎಷ್ಟೇ ಹಣ ಇರಲಿ, ಪ್ಲೀಸ್ಡ್ ಆಗಿರಬೇಕು, ತಲೆಬಾಗುವುದನ್ನು ಕಲಿಬೇಕು. ಅಂದರೆ ನಮ್ರನಾಗು ಅಂದ್ರೆ ಅದರ ಅರ್ಥ ಕೆಟ್ಟದ್ದು ಮಾಡಿದವರನ್ನು ಸಹಿಸ್ಕೋ, ಹೊಡೆದ್ರು ಹೊಡೆಸ್ಕೋ, ಬೈದ್ರು ಬೈಸ್ಕೋ ಅಂತಲ್ಲ. ಎಲ್ಲರಿಗೂ ವಿನಯ, ನಮ್ರತೆಯಿಂದ ನಡ್ಕೋ, ವರ್ತಿಸು. ಹಾಗೆ ನಮ್ರತೆ ಮಾತ್ರ ನಿಮ್ಮನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ಈ ಜಗತ್ತಿನ ಯಾರ್ಯಾರು ಸಾಧಕರಿದ್ದಾರೆ ಅವರೆಲ್ಲರಲ್ಲೂ ಕಾಣೋ ದೊಡ್ಡ ಗುಣ ಏನು ಗೊತ್ತೇನು? ಅಂದರೆ ಮಹಾತ್ಮರು ಅಂತ ಯಾರು ಆಗಿ ಹೋಗಿದ್ದಾರೆ, ವಿನಯ, ನಮ್ರತೆ. ನಾನು 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 ನನ್ನಿಂದ ಆಯಿತು, ನಾನು ಮಾಡಿದೆ, ನಾನು ಕೊಟ್ಟೆ, ನನ್ನಿಂದ ಇದೆಲ್ಲ ಸಾಧ್ಯವಾಯಿತು ಅವರೆಲ್ಲೂ ಹೇಳ್ಕೊಳ್ಳಲ್ಲ. ನಾವು 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 ನಮ್ಮದು ಅಂತ ಬಳಸ್ತಾರೆ ಹೊರತು ನಾನು 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 ಬಳಸಲ್ಲ ಅವರು. ಆ ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ನಮ್ರತೆ. ಆ ನಮ್ರತೆ ಬೆಳೆಸ್ಕೊಳ್ಳಿ, ನೀವು ಭಗವಂತನಿಗೆ ಪ್ರಿಯ ಆಗ್ತೀರಾ. ಯಾರೊಬ್ರು ದೊಡ್ಡ ಸಾಧಕರನ್ನು ಒಮ್ಮೆ ಒಂದು ಪ್ರಶ್ನೆ ಕೇಳಿದ್ರಂತೆ. ಯಾಕಂದರೆ ಅವರೆಲ್ಲ ಕಡೆಯೂ ನಾವು 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 ಅಂತ ಬಳಸ್ತಾ ಇದ್ರಂತೆ. ಅಲ್ಲ, ನೀವು ಇಷ್ಟು ದೊಡ್ಡ ವ್ಯಕ್ತಿ, ಎಲ್ಲೂ ನಾನು ಅಂತ ಬಳಸಲ್ಲ, ನಾವು ಅಂತ ಬಳಸ್ತೀರಾ, ಹೇಗೆ ಸಾಧ್ಯ ಇದು ಅಂತ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ, ಒಬ್ಬ ವ್ಯಕ್ತಿ ಬಹಳ ದೀರ್ಘಕಾಲ ಬದುಕಿದ್ದೇ ಆದಲ್ಲಿ ಅಥವಾ ಒಂದಷ್ಟು ಬದುಕನ್ನು ಸವಿಸಿದ್ದೇ ಆದಲ್ಲಿ ಅವನಿಗೆ ಅರ್ಥವಾಗುತ್ತೆ, ಈ ಜಗತ್ತಲ್ಲಿ ನಾನು ಒಬ್ಬನೇ ಮಾಡಬಹುದಾದ ಯಾವ ಕೆಲಸವೂ ಇಲ್ಲ, ಎಲ್ಲದಕ್ಕೂ ಯಾರೋ ಒಬ್ಬರು ಬೆಂಬಲ ಬೇಕು, ಯಾರ್ದೋ ಸಹಾಯ ಬೇಕು. ಇನ್ನು ನಾನು ಅಂತ ಹೇಳೋದಕ್ಕೆ ಅರ್ಥ ಏನಿದೆ? ಮತ್ತೆ ನಾನು ಒಬ್ಬನೇ ಮಾಡಿಬಿಟ್ಟಿದ್ರೆ ಅದು ಓಕೆ, ನಾನು ಅಂತ ಹೇಳ್ಬೋದು. ಈ ಜಗತ್ತಲ್ಲಿ ನಾನೊಬ್ಬನೇ ಮಾಡುವ ಯಾವ ಕೆಲಸವೂ ಇಲ್ಲ.
ತಾಯಿಯ ಗರ್ಭದಿಂದ ಬಂದು ಮತ್ತೆ ಗುಂಡಿಗೆ ಹೋಗೋವರೆಗೂ ಎಲ್ಲದಕ್ಕೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಬ್ಬರಲ್ಲ ಇಬ್ಬರಲ್ಲ ಯಾರ್ದೋ ಒಂದು ಪ್ರೋತ್ಸಾಹ, ಬೆಂಬಲ, ಸಹಾಯ ಇದ್ದೇ ಇರುತ್ತಲ್ಲ. ಮತ್ತೆ ನಾನು ಮಾಡಿದೆ ಅನ್ನೋದಕ್ಕೆ ಅರ್ಥ ಏನಿದೆ ಅಂತ. ಸೊ ನಮ್ರತೆ ಬೆಳೆಸ್ಕೊಳ್ಳಿ. 4 ಗುಣ ನೆನಪಿದ್ದಾವಲ್ಲ, ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದು ಕಲೀರಿ. ಇನ್ನೊಬ್ಬರ ಒಳ್ಳೆ ಗುಣಗಳನ್ನು ಹೇಳ್ತಾ ಹೋಗಿ, ಪ್ರಶಂಸೆ ಮಾಡಿ. ಆ್ಯಂಡ್ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಆಗದೇ ಇದ್ದರೆ ದ್ವೇಷ ಮಾಡೋಕೆ ಹೋಗಬೇಡಿ. ಆ್ಯಂಡ್ 4ನೇಯದು, ನೀವು ನಮ್ರತೆಯನ್ನು ರೂಢಿ ಮಾಡಿಕೊಳ್ಳಿ. ಅದು ಅಹಂಕಾರ ಅಥವಾ ನಾಟಕ ಆಗಬಾರ್ದು. ಹೇಳ್ಬಿಟ್ಟಿದ್ದಾರೆ ಎಲ್ಲರ ಹತ್ರನೂ ಹಿಂಗಿರೋಣ, ನಾಟಕ ಆಗಬಾರ್ದು. ಅದು ರಿಯಲ್ಲಿ ನಿಮ್ಮ ಹೃದಯದಿಂದ ಬರಬೇಕು ಅಲ್ವಾ. ನಾವು ಬಹುಶಃ ಈ ಜೀವನದಲ್ಲಿ ನಮ್ರತೆಯಿಂದ ಬದುಕಿದಾಗ ಜನ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೋ ಗೊತ್ತಿಲ್ಲ. ಆದರೆ ದ್ವೇಷಗಳು, ಅಹಂಕಾರಗಳನ್ನ ಮಾಡೋದರಿಂದ ಏನೆಲ್ಲ ಬದುಕು ನರಕಮಯವಾಗುತ್ತೆ, ದುಃಖಮಯವಾಗುತ್ತೆ, ಅಶಾಂತಿಯಿಂದ ಕೂಡುತ್ತೆ. ಇದು ಯಾವುದೂ ಆಗೋದಿಲ್ಲ ನಮ್ರತೆಯಿಂದ ಇದ್ದಾಗ. ಸೊ ಹಾಗಾಗಿ ಇದು ಒಂದು ಗುಣ. ಇನ್ನೊಂದು, ವಾದ ಮಾಡೋ ಬುದ್ಧಿ ಬಿಟ್ಟುಬಿಡಿ. ವಾದ ಮಾಡೋದು ಒಳ್ಳೆಯದಲ್ಲ ಅಲ್ವಾ. ಈಗ ಒಂದು ವೇಳೆ ನೀವು ಒಬ್ಬರ ಜೊತೆ ವಾದಕ್ಕೆ ಇಳಿದುಬಿಟ್ರಿ, ಗೆದ್ರಿ ಕೂಡ, ಆದರೆ ಸ್ವಲ್ಪ ಸಮಯ ಆದಮೇಲೆ ಅರ್ಥ ಆಗುತ್ತೆ, ನೀವು ಆ ವಾದದಲ್ಲಿ ಗೆಲ್ಲುವ ಮೂಲಕ ನಿಮ್ಮ ವಿಚಾರವನ್ನು ಆ ಎದುರಿಗಿರುವ ವ್ಯಕ್ತಿಗೆ ಅರ್ಥ ಮಾಡಿಸೋದ್ರಲ್ಲಿ ಸೋತಿದ್ದೀರ. ಯಾಕೆಂದರೆ ವಾದ ಇಟ್ ಸೆಲ್ಫ್, ಅವನು ಏನೋ ಬರಬರನ್ನೇ ಹೇಳ್ದ, ಅದ್ರ ಜೊತೆ ನೀವು ಬರಬರನ್ನೇ ಹೇಳಿದ್ರಿ, ಯಾಕೋ ಒಂದು ಸ್ವಲ್ಪ ಸುಮ್ಮನಾದ ಅನ್ನೋದು ಬಿಟ್ಟರೆ ನೀವೊಂಚೂರು ಮುಂದುವರಿಸಿದ್ರಿ, ಅದಕ್ಕೆ ನೀವು ಗೆದ್ರಿ. ವಾದದಲ್ಲಿ ಯಾರು ಮೌನಿ ಆಗ್ದೋನೋ ಅವನು ಸೋತ, ಯಾರು ಅದನ್ನು ಮುಂದುವರಿಸಿದ್ನೋ ಅವನು ಗೆದ್ದ. ಬಟ್ ವಿಚಾರ ನಿಜವಾಗಿಯೂ ನಿಮ್ಮ ವಿಚಾರ ಎದುರುಗಡೆ ಇರೋ ಒಂದು ಹೃದಯಕ್ಕೆ ಹೋಯ್ತಾ ಇಲ್ಲ. ಅಂದರೆ ವಾದದಲ್ಲಿ ಯಾರು ಗೆದ್ನೋ ಅವನು ಸೋತ, ಯಾರು ಸೋತ್ನೋ ಅವನು ಗೆದ್ದ. ವಾದ ಮಾಡುವುದರಿಂದ ಯಾರನ್ನೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಕೆಲವೊಮ್ಮೆ ಸಂಬಂಧಗಳು ಕಳ್ಕೊಳ್ತೀರ. ಓಕೆ, ಸೊ ವಾದ ಮಾಡಿ ಅವನನ್ನು ಬಳಲಿಸಿ ಬಿಟ್ಟಿದ್ದೀರಿ ಹೊರತು ಅವನಿಗೆ ನಿಮ್ಮ ವಿಚಾರವನ್ನು, ಸಿದ್ಧಾಂತವನ್ನು ಅರ್ಥ ಮಾಡಿಸ್ಲಿಕ್ಕಾಗಿಲ್ಲ. ಹಾಗಾಗಿ ವಾದ ಮಾಡುವುದನ್ನು ನಿಲ್ಲಿಸಿ. ಅದಕ್ಕೆ ಮತ್ತದೇ ಮೌನ, ಕೇಳಿಸಿಕೊಳ್ಳುವ ತಾಳ್ಮೆ ತೋರಬೇಕು. ಓಕೆ, ಸೊ ಕೊನೆಯದ್ದು, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ನಾವು ಇನ್ನೊಬ್ಬರ ಸೇವೆ ಮಾಡುವ ಸದಾವಕಾಶಕ್ಕೆ ಸದಾ ಕಾಯ್ತಾ ಇರಬೇಕು. ಬರೀ ನಾವು ಅವರಿವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಲ್ಲ. ಈ ಜೀವನ ಬರೀ ಪಡಿಲಿಕ್ಕೆ ಸಿಕ್ಕಿಲ್ಲ, ಕೊಡ್ಲಿಕ್ಕೆ ಸಿಕ್ಕಿದೆ. ಸೊ ನೀವು ನಿಜವಾಗಿಯೂ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕು, ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ನೀವು ಆಗಬೇಕಂದ್ರೆ ಯಾರಿಗಾದರೂ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದೇ ಅದಲ್ಲ, ಅದನ್ನು ಮಿಸ್ ಮಾಡಿಕೊಳ್ಬೇಡಿ. ನನಗೆ ಅವರು ಈ ಉಪಕಾರ ಮಾಡಲಿಲ್ಲ, ನನಗೆ ಇವರು ಈ ಉಪಕಾರ ಮಾಡಲಿಲ್ಲ, ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಹೇಳೋದ್ರ ಬದಲು ನಾನು ಎಷ್ಟು ಜನಕ್ಕೆ ಉಪಕಾರ ಮಾಡಿದೆ, ಇದು ಬಹಳ ಮುಖ್ಯ. ಸೊ ಪ್ಲೀಸ್ ಸೇವೆ ಮಾಡೋ ಗುಣ ಬೆಳೆಸ್ಕೊಳ್ಳಿ. ಏನು ಸೇವೆ ಹೆಂಗೆ ಮಾಡ್ಬೋದು? ಈಗ ನೀವಿರೋ ಒಂದು ಊರು, ಆ ಊರಲ್ಲಿ ಒಂದು ಲೈಬ್ರರಿ ಇದೆಯೋ, ದೇವಸ್ಥಾನಗಳಿದವೋ, ಸ್ಕೂಲುಗಳಿದಾವೋ, ಅಥವಾ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಇರುವ ಗಲೀಜನ್ನು, ಗಿಡಗಳನ್ನು ಕಿತ್ತು ಹಾಕುವುದು, ಕಸಗಳನ್ನು ತೆಗೆಯೋದು, ಶಾಲೆಯ ಸುತ್ತಮುತ್ತ ಇರುವ ಕಸಗಳನ್ನು, ಗಿಡಗಳನ್ನು ಕಿತ್ತು ಹಾಕುವುದು, ಅಥವಾ ನಿಮಗೆ ಯಾವುದೋ ಒಂದು ವಿದ್ಯೆ ಗೊತ್ತಿದ್ರೆ ಅದನ್ನು ಉಚಿತವಾಗಿ ಯಾರೋ ಮಕ್ಕಳಿಗೆ ಹೇಳ್ಕೊಡೋದು, ಸಂಜೆ ಟ್ಯೂಷನ್ ಮಾಡೋದು, ಅಥವಾ ನಿಮ್ಮೂರಲ್ಲಿರೋ ಯಾವುದೋ ಒಂದು ಅಜ್ಜಿಗೆ ಪಾಪ ಯಾರೂ ಇಲ್ಲ, ಅವ್ರಿಗೆ ಸಂತೆಗೆ ಹೋದಾಗ ಅಜ್ಜಿ ಏನು ತರಬೇಕು ಅಜ್ಜಿ ಅಂತ ಒಂಚೂರು ತರಕಾರಿ ತಂದು ಕೊಡೋದು, ಅಥವಾ ಅವ್ರಿಗೇನೋ ಪೆನ್ಷನ್ ಬರ್ತಾ ಇಲ್ಲ, ಅಥವಾ ಅವ್ರಿಗೇನೋ ವಯಸ್ಸಾಗಿರುವ ಒಂದು ಏನೋ ಹಣ ಬರಬೇಕಲ್ಲ ಸರ್ಕಾರದ್ದು, ಏನೋ ಬರ್ತಾ ಇಲ್ಲ, ಏನೋ ಸಮಸ್ಯೆ, ಅವ್ರಿಗೊಂಚೂರು ಉಪಕಾರ ಮಾಡೋದು, ರಸ್ತೆ ಬದಿ ಕ್ಲೀನ್ ಮಾಡೋದು, ಅಥವಾ ರಸ್ತೆಯಲ್ಲಿ ಬಿದ್ದಿದ್ದು ಕಲ್ಲನ್ನು ಎತ್ತಿ ಸೈಡ್ಗೆ ಇಡೋದು. ಅಂದರೆ ಇನ್ನೊಬ್ಬರ ಬದುಕಿಗೆ, ಇನ್ನೊಬ್ಬರ ಜೀವನಕ್ಕೆ ಅಥವಾ ಈ ಸಮಾಜಕ್ಕೆ ನಾನೇನಾದರೂ ನನ್ನ ಕೈಲಾದಷ್ಟು ಸೇವೆ ಸಲ್ಲಿಸಿದೆ ಎನ್ನುವ ತೃಪ್ತಿ ಬಂದರೆ ಅದು ಸೇವೆ.
ನಾವು ಬರೀ ನಮ್ಮ ಮನೆ ಆಯಿತು, ನಮ್ಮ ಮನೆ ಕಾಂಪೌಂಡ್ ಆಯಿತು, ಇದು ಬಿಟ್ಟರು ನಮ್ಮ ದೃಷ್ಟಿಕೋನ ವಿಶಾಲವಾಗದ ಹೊರತು ನಾವು ವಿಶ್ವಮಾನವರಾಗಲಿಕ್ಕಾಗಲ್ಲ.